ರಾಜ್ಯ ರಾಜಕಾರಣದ ಟ್ರಬಲ್ ಶೂಟರ್ ಸಿಎಂ ಕನಸು ಕಾಣ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ತಾತನಾಗಿ ಬಡ್ತಿ ಪಡೆದುಕೊಂಡಿದ್ದಾರೆ. ಶುಭ ಶುಕ್ರವಾರದಂದು ಡಿಕೆಶಿ ಮನೆಗೆ ಮಹಾಲಕ್ಷ್ಮಿ ಆಗಮಿಸಿದ್ದು ಡಿಕೆಶಿ ಸಿಎಂ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಹಿರಿಯ ಪುತ್ರಿ ಐಶ್ವರ್ಯ ಮತ್ತು ಅಮರ್ಥ್ಯ ಹೆಗಡೆ ದಂಪತಿಗೆ ಸಂಜೆ 5:20 ಹೆಣ್ಣು ಮಗು ಜನನ ಆಗಿದೆ. ಐಶ್ವರ್ಯ ಹೆಗಡೆ ಅವರು ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಸಾಲು ಕಾರ್ಯಕ್ರಮಗಳ ನಡುವೆ ಆಸ್ಪತ್ರೆಗೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಮೊಮ್ಮಗಳನ್ನು ಅಪ್ಪಿ ಮುದ್ದಾಡಿದ್ದಾರೆ. ಮಗಳು ಮತ್ತು ಮೊಮ್ಮಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಸದಾ ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಗಂಭೀರವಾಗಿ ಕಾಣ್ತಾ ಇದ್ದ ಡಿಕೆಶಿ ಮೊಮ್ಮಗಳನ್ನು ಎತ್ತಿಕೊಂಡು ಭಾವುಕರಾಗಿ ಸಂಭ್ರಮಿಸಿದ್ದಾರೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಟ್ರಬಲ್ ಶೂಟರ್ ಅಂತಲೇ ಕರೆಸಿಕೊಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಿಎಂ ಕನಸು ಕಾಣ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಈಗ ಮೊಮ್ಮಗಳು ಜನಿಸಿದ್ದಾರೆ. ತಾತನಾಗಿ ಈಗ ಅವರು ಬಡ್ತಿ ಪಡ್ಕೊಂಡಿದ್ದಾರೆ. ಶುಭ ಶುಕ್ರವಾರದಂದು ಡಿಕೆಶಿ ಮನೆಗೆ ಮಹಾಲಕ್ಷ್ಮಿ ಆಗಮಿಸಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಈಗ ಹಿರಿಯ ಪುತ್ರಿ ಐಶ್ವರ್ಯ ಮತ್ತೆ ಅಮರ್ಥ್ಯ ಹೆಗಡೆ ದಂಪತಿಗೆ ಸಂಜೆ 5:20 ಹೆಣ್ಣು ಮಗು ಜನನವಾಯಿತು. ಐಶ್ವರ್ಯ ಹೆಗಡೆ ಅವರು ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಸಾಲು ಕಾರ್ಯಕ್ರಮಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಸ್ಪತ್ರೆಗೆ ದೌಡಾಯಿಸಿ ಬಂದು ಭೇಟಿ ಕೊಟ್ಟರು. ಆಸ್ಪತ್ರೆಗೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟು ಮೊಮ್ಮಗಳನ್ನು ಅಪ್ಪಿ ಮುದ್ದಾಡಿದ್ದಾರೆ. ಮಗಳು ಮತ್ತು ಮೊಮ್ಮಗಳ ಆರೋಗ್ಯವನ್ನು ವಿಚಾರಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಸದಾ ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಅವರು ಗಂಭೀರವಾಗಿ ಕಾಣಿಸ್ಕೊಳ್ತಾ ಇದ್ರು. ಆದರೆ ಮೊಮ್ಮಗಳನ್ನು ಎತ್ಕೊಂಡು ಭಾವುಕರಾಗಿ ಸಂಭ್ರಮಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಜ್ಯೋತಿಷಿಗಳಾಗಿರುವ ಶ್ಯಾಮ್ ಪ್ರಸಾದ್ ಶರ್ಮಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ಯಾಮ್ ಪ್ರಸಾದ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಈಗ ಒಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಬಡ್ತಿ ಪಡ್ಕೊಳ್ತಾರೆ ಅಂತ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ನಡುವೆ ಈಗ ತಾತನಾಗಿದ್ದಾರೆ. ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹೆಣ್ಣು ಮಗುವಿನ ಜನನ, ಲಕ್ಷ್ಮಿ ಆಗಮನ ಅಂತ ಕೂಡ ಹೇಳಲಾಗತ್ತೆ. ಈ ಮಗುವಿನ ಜನನ ಏನಿದೆ ಇದು ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸಿಗೆ ಪೂರಕವಾಗಿರುವಂತಹ ರಾಜಯೋಗವನ್ನು ತಂದುಕೊಡುತ್ತಾ ಹೇಗೆ ಅಂತ? ಇವತ್ತು ಆಕ್ಚುಯಲ್ ಆಗಿ ಶುಕ್ರವಾರ ಮತ್ತೆ ಹುಣ್ಣಿಮೆ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ, ಹೇಳಿ. ಶುಕ್ರವಾರ ಮತ್ತೆ ಹುಣ್ಣಿಮೆ ದಿನ ಹೆಣ್ಮಗು ಹುಟ್ಟೋದು ಒಳ್ಳೇದೇನೆ. ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಕೂಡ ಶುಕ್ರವಾರ ಹೆಣ್ಮಗು ಹುಟ್ಟೋದು ಮತ್ತೆ ಸಾಯಂಕಾಲ 5:40 ಸರಿಸುಮಾರಾಗಿ ಹುಟ್ಟಿರತಕ್ಕಂಥದ್ದು. ಸ್ವಾತಿ ನಕ್ಷತ್ರ ತುಲಾ ರಾಶಿನಲ್ಲಿ ಹುಟ್ಟಿದೆ ಮಗು. ಅದು ಅನುಕೂಲ ಆಗತ್ತೆ. ಯಾಕೆಂದ್ರೆ ಪಂಚಮದಲ್ಲಿ ರಾಹು ಬಂದಾಗ ಸ್ವಲ್ಪ ಸಾಧಾರಣ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳುತ್ತೆ. ಮಾತಾಮಹನಿಗೆ ಅಂದ್ರೆ ತಾಯಿಯ ತಂದೆಗೆ ಅಂದ್ರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ. ಆದರೆ ಗುರು ದೃಷ್ಟಿ ಇದೆ ರಾಹುವಿಗೆ. ಗುರುವಿನ ದೃಷ್ಟಿ ಯಾವಾಗ ಬೀಳತ್ತೆ ಅವಾಗ ಅನುಕೂಲ ಆಗತ್ತೆ ಅಂತ ಹೇಳುತ್ತೆ. ಈ 1 ತಿಂಗಳಲ್ಲಿ ಅವ್ರಿಗೆ ಅನುಕೂಲ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದೆ ಅವ್ರಿಗೆ. ಜೂನ್ 1ನೇ ತಾರೀಕು ಒಳಗೆ, ಇವತ್ತು ಮೇ 1 ಕರೆಕ್ಟ್ ಆಗಿ ಜೂನ್ 1ನೇ ತಾರೀಕು ಒಳಗೆ ಅನುಕೂಲ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದೆ. ಹಾಗಾಗಿ ಆ ಮಗು ಹುಟ್ಟಿರ್ತಕ್ಕಂತಹ ಒಂದು ಗಳಿಗೆಯಿಂದ ಇವರಿಗೆ ಕೆಲವು ಅನುಕೂಲಗಳು ಆಗ್ತಕ್ಕಂತಹ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಈಗ ಇವತ್ತು ಶುಕ್ರವಾರವನ್ನ ಶುಭ ಅಂತ ನಾವೆಲ್ಲರೂ ಕೂಡ ಪರಿಗಣಿಸ್ತೀವಿ. ಹೀಗಾಗಿ ಹೆಣ್ಣು ಮಗು ಜನಿಸಿರೋದು ಅವರ ರಾಜಕೀಯ ಜೀವನ ಏನಿದೆ, ಮುಂದಿನ ಹಂತ ಏನಿದೆ, ಅಂದ್ರೆ ಸಿಎಂ ಪಟ್ಟಕ್ಕೆ ಯಾವ ರೀತಿ ಇದು ಸಂಕೇತವನ್ನ ಕೊಡುತ್ತೆ ಅಂತ? ಸರ್, ಅದನ್ನ ನಾನು ಹೇಳಿದ್ದು, ಮಗು ಹುಟ್ಟಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ತುಲಾ ರಾಶಿನಲ್ಲಿ ಹುಟ್ಟಿದೆ ಮತ್ತೆ ತುಲಾ ಲಗ್ನದಲ್ಲೇ ಹುಟ್ಟಿದೆ. ತುಲಾ ಲಗ್ನಕ್ಕೆ ಪಂಚಮದಲ್ಲಿ ರಾಹು ಇದೆ. ಆ ರಾಹುವಿಗೆ ಗುರುವಿನ ದೃಷ್ಟಿ ಇದೆ. ಗುರುವಿನ ದೃಷ್ಟಿ ಅಥವಾ ಶುಕ್ರನ ದೃಷ್ಟಿ ಯಾವಾಗ ಬೀಳುತ್ತೆ ಒಂದು ಗ್ರಹಕ್ಕೆ ಅಥವಾ ಸ್ಥಾನಕ್ಕೆ, ಅದು ಬಲವನ್ನು ಪಡ್ಕೊಳ್ಳುತ್ತೆ. ರಾಹು ಮಾತಾಮಹ ಕಾರಕ. ಮಾತಾಮಹ ಅಂದ್ರೆ ತಾಯಿಯ ತಂದೆ, ಅಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ. ಹಾಗಾಗಿ ಏನಾಗತ್ತೆ ಅಂದ್ರೆ ಆ ರಾಹುವಿಗೆ ಗುರುವಿನ ದೃಷ್ಟಿ ಯಾವಾಗ ಬೀಳತ್ತೆ ಅದು ಅವ್ರಿಗೆ ರಾಜಕೀಯದಲ್ಲಿ ಅನುಕೂಲವನ್ನು ಉಂಟು ಮಾಡತಕ್ಕಂತಹ ಒಂದು ಸೂಚನೆಗಳನ್ನು ಕೊಡ್ತಾ ಇದೆ. ಆದ್ರೆ ಅದು ಅವ್ರಿಗೆ ಅವರ ಒಂದು ಜಾತಕವನ್ನ ನಾವು ಲೆಕ್ಕ ಹಾಕೊಂಡಾಗ, ಯಾಕೆಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜಾತಕ ಬಂದ್ಬಿಟ್ಟು ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಕೃತಿಕಾ ನಕ್ಷತ್ರ ಈ ವೃಷಭ ರಾಶಿಯವರಿಗೆ ಇನ್ನು 1 ತಿಂಗಳು ಅವ್ರಿಗೆ ಏನೇ ಮಾಡಿದ್ರು ಕೂಡ ಸಕ್ಸಸ್ ಆಗುವಂತಹ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಅವ್ರಿಗೆ. ಅದಾದ್ಮೇಲೆ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಷ್ಟರೊಳಗೆ ಅದು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಂತ ಅನ್ಸುತ್ತೆ. ಹಾಗೆ ಈಗ ಈ ಹಿಂದೆ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದ್ರು. ಜೈಲಿಗೂ ಕೂಡ ಹೋಗಬೇಕಾಗಿ ಬಂತು. ಅದಾದ ನಂತರದಲ್ಲಿ ಸಿಎಂ ಆಗುವ ಕನಸನ್ನು ಕೂಡ ಕಂಡಿದ್ದು. ಆದರೂ ಕೂಡ ಅದು ಫಲ ಕೊಡ್ಲಿಲ್ಲ. ಇದು ಜೀವನದ ಒಂದು ಯಶಸ್ಸಿಗೆ ಯಾವ ರೀತಿ ಕಾರಣ ಆಗುತ್ತೆ ಅಂತ?
ಸರ್ ಇವಾಗ ವೃಷಭ ರಾಶಿಯವರಿಗೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಸದ್ಯಕ್ಕೆ ಗುರು ಬಲಾನು ಇದೆ, ಶನಿ ಬಲಾನು ಇದೆ, ರಾಹು ಬಲಾನು ಇದೆ. ಮೂರು ನಾಲ್ಕು ಗ್ರಹಗಳು ಯಾವತ್ತೂ ಕೂಡ ನಾವು ಒಂದು ವರ್ಷ ಭವಿಷ್ಯ ಅಂತ ನೋಡಿದಾಗ ಗುರು ಶನಿ ರಾಹು ಕೇತುಗಳನ್ನ ನೋಡ್ತೀವಿ ನಾವು. ಗುರು ಶನಿ ರಾಹು ಕೇತುಗಳಲ್ಲಿ ಗುರು ಶನಿ ರಾಹು ಇಷ್ಟರದ್ದು ಬಲ ಇದೆ ವೃಷಭ ರಾಶಿಗೆ. ಹಾಗಾಗಿ ಅವ್ರಿಗೆಲ್ಲ ಅನುಕೂಲಗಳು ಈಗ ಈ ಒಂದು ತಿಂಗಳಲ್ಲಿ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಬಟ್ ಜೂನ್ 1 ಆಗೋಯ್ತು ಅಂದ್ರೆ ಗುರು ಬದಲಾವಣೆ ಆಗುತ್ತೆ. ಗುರು ಬದಲಾವಣೆ ಆಯ್ತು ಅಂದ್ರೆ ಅವಾಗ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಅಂದ್ರೆ ಗುರು ಬದಲಾವಣೆ ಆಗೋದಕ್ಕಿಂತ ಮುಂಚೆನೆ ಅವರು ಮುಂಚೆ ಹೌದು ಖಂಡಿತವಾಗ್ಲೂ ಚಾನ್ಸಸ್ ಇದೆ. ಈ ಒಂದು ತಿಂಗಳು ಇನ್ನು 30 ಡೇಸ್ ಕರೆಕ್ಟ್ ಆಗಿ ಈ 30 ದಿನಗಳಲ್ಲಿ ವೃಷಭ ರಾಶಿಯವರಿಗೆ ಒಂದಲ್ಲ ಒಂದು ಒಳ್ಳೆ ಸುದ್ದಿಯನ್ನ ಕೇಳ್ತಾರೆ. ಹೌದು. ಕೇವಲ ಒಂದು ತಿಂಗಳವರೆಗೆ ಮಾತ್ರ ಇದರ ಯೋಗ ಇರುತ್ತಾ ಅಥವಾ ಮುಂದೆಯೂ ಕೂಡ ಇದರ ಯೋಗ ಯಶಸ್ಸನ್ನು ತಂದು ಕೊಡುತ್ತಾ ಅಂತ? ಇವರ ಒಂದು ಜಾತಕವನ್ನು ನೋಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ತಿಂಗಳಿಗೆ, ಈ ಒಂದು ತಿಂಗಳು ಮಿಸ್ ಆಯ್ತು ಅಂದ್ರೆ ಇನ್ನು 5 ತಿಂಗಳು ಕಾಯ್ಬೇಕು. ಹೌದು, 5 ತಿಂಗಳು ಮತ್ತೆ ಗುರು ಬದಲಾವಣೆ ಆಗತ್ತೆ. ಅಕ್ಟೋಬರ್ 31ನೇ ತಾರೀಕಿಗೆ ಅಲ್ಲಿ ತನಕ ವೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಆಲ್ಮೋಸ್ಟ್ ನವೆಂಬರ್ 1 ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ಮತ್ತೆ ಇನ್ನೊಂದ್ ಸ್ವಲ್ಪ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಅದರಿಂದ ಇವ್ರಿಗೆ ಈ ಒಂದು ತಿಂಗಳಲ್ಲೇನೆ ಏನ್ ಮಾಡಿದ್ರೂ ಶತ ಪ್ರಯತ್ನ ಮಾಡಿ ಅವರು ತಮ್ಮ ಒಂದು ಸ್ಥಾನವನ್ನ ಏನು ನ್ಯಾಯಯುತವಾಗಿ ಗಿಟ್ಟಿಸ್ಕೋಬೇಕು ಅದನ್ನ ಗಿಟ್ಟಿಸ್ಕೊಳ್ಳೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಈಗ ಹೆತ್ತವರ ಜೀವನದಲ್ಲೂ ಕೂಡ ಇದು ಯಾವ ರೀತಿ ಯಶಸ್ಸನ್ನ ತಂದಿರಬಹುದು ಸ್ವಾಮಿಗಳೇ? ಇದು ಮಗು ಹುಟ್ಟಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ ಅನ್ನತಕ್ಕಂಥದ್ದು ಬಹಳ ಒಳ್ಳೆ ನಕ್ಷತ್ರ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಮತ್ತೆ ಮಗು ಹುಟ್ಟಿರ್ತಕ್ಕಂಥ ಗಳಿಗೆಯನ್ನು ನೋಡಿದಾಗ್ಲೂ ಕೆಲವು ಪ್ಲಾನೆಟರಿ ಪೊಸಿಷನ್ಸ್ ಎಲ್ಲ ಚೆನ್ನಾಗೇ ಇದೆ. ಯಾಕೆಂದ್ರೆ ನಮ್ಗೆ ಷಷ್ಠದಲ್ಲಿ ಕುಜಾಶನಿ ಬಂದಿದೆ, ಸಪ್ತಮದಲ್ಲಿ ಬುಧಾದಿತ್ಯ ಯೋಗ ಇದೆ, ಗುರು 9ನೇ ಮನೆಯಲ್ಲಿದೆ. ಸೊ ಭಾಗ್ಯಸ್ಥಾನದಲ್ಲಿ ಗುರು ಇದೆ ಅಂದ್ರೆ ಬಹಳ ಒಳ್ಳೇದು ಜಾತಕಕ್ಕೆ ಯಾವಾಗ್ಲೂ ಕೂಡ. ಮತ್ತೆ ಲಾಭದಲ್ಲಿ ಕೇತು ಇದೆ. ಇದೆಲ್ಲವೂ ಕೂಡ ಕೆಲವು ಶುಭ ಸೂಚನೆಗಳನ್ನು ಸೂಚಿಸ್ತಾರೆ. ಅದೇ ಲಗ್ನಾಧಿಪತಿ ಅಷ್ಟಮದಲ್ಲಿ ಬರ್ತಾನೆ, ಅದು ಸ್ವಲ್ಪ ಸಾಧಾರಣ ಅಂತ ಜ್ಯೋತಿಷಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೆ ಅವರು ಶಾಂತಿಯನ್ನ ಮಾಡ್ಕೋಬೇಕಾಗತ್ತೆ. ಅವರು ಯಾರನ್ನ ಜ್ಯೋತಿಷಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಮಗೆ ಗೊತ್ತಿರೋದಿಲ್ಲ, ಅದನ್ನ ಕಾಂಟ್ಯಾಕ್ಟ್ ಮಾಡಿದವರು ಕರೆಕ್ಟ್ ಆಗಿ ಹೇಳುವಂತವ್ರು ಆಗಿದ್ದರೆ ಕರೆಕ್ಟ್ ಆಗಿ ಇದನ್ನ ಶಾಂತಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡೋದು ನಾವು ಹೀಗಲ್ಲ ಹೀಗೆ ಮಾಡ್ಬೇಕು ಅಂತ ಹೇಳ್ತೀವಿ ಶಾಸ್ತ್ರೋಕ್ತವಾಗಿ. ಹಾಗೆ ಏನ್ ಮಾಡ್ಬೇಕಾಗುತ್ತೆ ಅದಕ್ಕೆ? ಲಗ್ನಾಧಿಪತಿ ಯಾವತ್ತು ದುಸ್ಥಾನಗಳು ಅಂತ ಇದೆ. ನಾವು 6, 8, 12ನೇ ಸ್ಥಾನಗಳು ಲಗ್ನದಿಂದ ಆ ಸ್ಥಾನಗಳಲ್ಲಿ ಇರಬಾರ್ದು. ಇದ್ದಾಗ ಅದಕ್ಕೆ ಶಾಂತಿಯನ್ನ ಮಾಡ್ಕೋಬೇಕು ಅಂತ ಹೇಳುತ್ತೆ. ಮತ್ತೆ ಷಷ್ಠದಲ್ಲಿ ಕುಜಾಶನಿ ಬರುತ್ತೆ, ಅದಕ್ಕೋಸ್ಕರನೇ ಬರುತ್ತೆ ಒಂದು. ಮತ್ತೆ ಪಂಚಮದಲ್ಲಿ ರಾಹು ಇದೆ, ಅದು ಪಂಚಮಾದಿಷ್ಟ ಶಾಂತಿ ಅಂತ ಮಾಡ್ಕೋಬೇಕು. ಅದು ಕೂಡ ಬಹಳ ಇಂಪಾರ್ಟೆಂಟ್. ಅದು ಪಂಚಮಾದಿಷ್ಟ ಶಾಂತಿಯನ್ನ ಇವ್ರು ಎಷ್ಟು ಬೇಗ ಮಾಡ್ತಾರೆ ಅಷ್ಟು ಬೇಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅನುಕೂಲ ಆಗುತ್ತೆ. ಇದು ಪಂಚಮಾದಿಷ್ಟ ದೋಷದ ವಿಚಾರ. ಇದು ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಈ ದೋಷ? ಇದು ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಶಾಂತಿ ಮಾಡ್ಕೊಂಡ್ರೆ ಆದಷ್ಟು ಬೇಗ ಇವರಿಗೆ ಆ ಒಂದು ಬಾಗಿಲುಗಳು ತೆರೆಯುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಯಾಕಂದ್ರೆ ಪಂಚಮದಲ್ಲಿ ರಾಹು ಇದ್ದಾನೆ ಅಂದಾಗ ಪಂಚಮಾದಿಷ್ಟ ದೋಷ ಅಂತ ಜ್ಯೋತಿಷಾಸ್ತ್ರದಲ್ಲಿ ಹೇಳುತ್ತೆ. ಪಂಚಮದಲ್ಲಿ ಯಾವುದೇ ಗ್ರಹ ಬಂದು ಪಂಚಮಾದಿಷ್ಟ ದೋಷ ಅಂತ ಬರುತ್ತೆ. ಅದಲ್ಲದೆ ಬಾಲಾದಿಷ್ಟ ಅಂತ ಕೂಡ ಹೇಳ್ತೀವಿ ನಾವು. ಬಾಲಾದಿಷ್ಟ ಈ ಮಗುಗೆ ಯಾವುದೂ ಇಲ್ಲ. ಅದು ಬಾಲ ಚಂದ್ರಾಷ್ಟಮಂಚ ಅರ್ಕಸ್ಥ ಪಂಚ ಧರಣೀಸಪ್ತಮಂಚ ಬುಧಶ್ಚತುರ್ಥಂ ಗುರುಸ್ತುತ್ಯಂ ರಘು ಷಟ್ಕ ಜನ್ಮಶನಿ ರಾಹುಲ್ ನಯಂಚ ಏಚಕೇತು ಅಂತ ಬಾಲಾದಿಷ್ಟಕ್ಕೆ ಶ್ಲೋಕ ಇದೆ. ಅದು ಯಾವುದು ಇಲ್ಲ ಈ ಮಗುಗೆ. ಸೊ ಹಾಗಾಗಿ ತಕ್ಕ ಮಟ್ಟಿಗೆ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ. ಅದು ಆರೋಗ್ಯ ಸ್ಥಾನದಲ್ಲಿ ಕುಜಾಶನಿ 2 ಇರೋದ್ರಿಂದ ಫಸ್ಟ್ 12 ವರ್ಷಗಳ ತನಕ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಅನ್ನ ಸೂಚಿಸ್ತಾ ಇದೆ. ಮತ್ತೆ ಪಂಚಮಾದಿಷ್ಟ ಅಂದಾಗ ಪಂಚಮದಲ್ಲಿ ರಾಹು ಇದೆ, ಆದ್ರಿಂದ ಆ ಮಗುವಿನ ತಾಯಿಯ ತಂದೆ ಅಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ. ಅವರು ಈ ಒಂದು ಶಾಂತಿಯನ್ನು ಮಾಡಿಸೋದ್ರಿಂದ ಅವರ ಒಂದು ಹಾದಿ ಸುಗಮ ಆಗುತ್ತೆ. ಇದು ಆಯುರಾರೋಗ್ಯದ ಮೇಲೆ ಜೊತೆಗೆ ಧನ ಸಂಪತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಆರೋಗ್ಯಕ್ಕೆ ಆಯಸ್ಸಿಗೆ ಏನು ತೊಂದರೆ ಇಲ್ಲ ಮಗುವಿಗೆ. ಯಾಕಂದ್ರೆ ಲಗ್ನಾಧಿಪತಿ ಅಷ್ಟಮದಲ್ಲಿ ಬಂದಿದೆ, ಅದನ್ನ ಮತ್ತೆ ಅಷ್ಟಮಾಧಿಪತಿನೂ ಅಷ್ಟಮದಲ್ಲೇ ಇದೆ, ಶನಿ ದೃಷ್ಟಿ ಕೂಡ ಅಷ್ಟಮಕ್ಕೆ ಇದೆ. ಅದರಿಂದ ಏನು ತೊಂದರೆ ಇಲ್ಲ. ಹಾಗಾಗಿ ಏನು ತೊಂದರೆ ಆಗೋದಿಲ್ಲ ಅದಕ್ಕೆ. ಓಕೆ, ಧನ್ಯವಾದಗಳು ಶ್ಯಾಮ್ ಪ್ರಸಾದ್ ಶರ್ಮಾ. ಒಳ್ಳೇದಾಗ್ಲಿ ಸ್ವಾಮಿಗಳೇ. ಇನ್ನು ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಶ್ಯಾಮ್ ಪ್ರಸಾದ್ ಶರ್ಮಾ ಹಿರಿಯ ಜ್ಯೋತಿಷಿಗಳು ಮಾತನಾಡಿದ್ರು. ಜೊತೆಗೆ ಇದು ಯಾವ ರೀತಿಯಾಗಿ ಅವರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ, ರಾಜಕೀಯವಾಗಿ ಆಗಿರಬಹುದು, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರಬಹುದು, ಅವರ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರಬಹುದು, ಅಥವಾ ಮುಂಬರುವಂತಹ ಒಂದು ಭವಿಷ್ಯತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಇದೆಲ್ಲದರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದಕ್ಕೆ
ಯಾವ ರೀತಿಯಾಗಿ ಶಾಂತಿ ಪರಿಹಾರ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.